ಶಿವಾ ಶರಣು ಶಿವ ಶಿವ 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 ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ವರವ ನೀಡಿ ಕಲವು ಎಮ್ಮನೆಲ್ಲ ಶಿವ ಶಿವ ವಿಷವನ್ನು ಜಗವ ಪರಿದೆ ಅಂದು ಶಿವ ಶಿವ ನರನ ಸೆಳೆವ ಮೃತ್ಯು ಕಳೆದ ಶಿವ ಶಿವ ಶರಣು ಶಿವ ಶಿವ ಶರಣು ಶಿವ ಶಿವ ಶರಣು ಶಿವ ಶಿವ ಶರಣು ಶಿವ ಶಿವ ಅನ್ನಪೂರ್ಣೆ ದೇವಿ ಅರಸ ನೀನೆ ಶಿವ ಶಿವ ಅನ್ನ ನೀಡು ಉಡುವೆ ತಾನೆನುವೆ ಶಿವ ಶಿವ ನಿನ್ನ ಬೇಡ ಭಕ್ತಗೆನುತ ನುಡಿವೆ ಶಿವ ಶಿವ ಅನ್ನ ನೀಡಿ ಹಸಿವೆ ತಣಿಸಿ ಕೊರೆವೆ ಶಿವ ಶಿವ ಶರಣು 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 ಶಿವ ಶಿವ ನೀನೆ ಧರ್ಮ ಮೂರ್ತಿ ನ್ಯಾಯ ಮೂರ್ತಿ ಶಿವ ಶಿವ ದಯದಿ ಪಡೆವ ನಿರ್ದೇಹ ಶಿವ ನಮೋ ಮಂಜುನಾಥ ಮಹಾದೇವ ಶಿವ 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 फलदा सीतापते राम रघुपते राघवा राजा राम रघुपते राघवा राजा राम रघुपते राघवा राम श्री राम जय राम जय राम रमणीय नाम रघुराम रमणीय नाम रघुराम राम ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆರ್ತಿತ ವತ್ಸಲ ಶ್ರೀರಾಮ ದೀನ ದಯಾಳು ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ
ಮುದಿತ ಮನಸ್ಸು ಎಲ್ಲರೂ ಹೇಳಿದಿಲ್ಲ ಶ್ರೀರಾಮ ರಾಮ ರಾಮ ಶ್ರೀರಾಮ ರಾಮ ರಾಮ ಪ್ರೇಮ ಮುದಿತ ಮನಸ್ಸೆ ಕಹೋ ರಾಮ 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 ಶ್ರೀರಾಮ ರಾಮ ರಾಮ ಶ್ರೀರಾಮ ರಾಮ ರಾಮ ಶ್ರೀರಾಮ ರಾಮ ರಾಮ ಶ್ರೀರಾಮ ರಾಮ ರಾಮ ಜೈ ಶ್ರೀರಾಮ್. ಅರವತ್ತು ಸಂವತ್ಸರಗಳ ಹೆಜ್ಜೆಯನ್ನು ಹಾಕುತ್ತಿರುವಂಥ ಸ್ವಾಮೀಜಿಯವರು ಚತುರ್ವೇದಿಗಳು, ಯೋಗ ನಿಪುಣರು, ಪರಿಸರ ಪ್ರೇಮಿಗಳು, ಆಚಾರ ವಿಚಾರಗಳ ಸಂಸ್ಕಾರ ಸಂಸ್ಕೃತಿಯನ್ನು ಮನೆ ಮನೆಗೆ ತಲುಪಿಸುವಂಥ ಪದ್ಧತಿಯ ಇವತ್ತು ಜನಮಾನಸ ಡಾಕ್ಟರ್ ಎ.ಜೆ. ಶೆಟ್ಟಿಯವರು, ವಿಠಲ್ದಾಸ್ ತಂತ್ರಿವರೇಣ್ಯರು ಎಲ್ಲರನ್ನು ಕೂಡ ವೇದಿಕೆಗೆ ನೇರವಾಗಿ ಸ್ವಾಗತಿಸ್ತಾ ಇದ್ದೇವೆ, ಬರಬೇಕಾಗಿ ಆಮಂತ್ರಿಸ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದಂಥ ಎಚ್.ಕೆ. ಪುರುಷೋತ್ತಮರು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದೆ. ಸಾವಿರ ಸೀಮೆಯ ಒಡೆಯ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸುತ್ತಾ, ಧರ್ಮಚಾವಡಿ ಮೇಲೆ ವಿರಾಜಮಾನರಾದ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ಸಮಾರಂಭದ ಅಧ್ಯಕ್ಷರಾದಂಥ ನಮ್ಮೆಲ್ಲ ಹಿರಿಯರಾದಂಥ ಶ್ರೀಮಾನ್ ಎ.ಜೆ. ಶೆಟ್ಟರವರ ಅನುಮತಿಯನ್ನು ಪಡೆದು ಇಂದಿನ ಈ 60 ಸಂವತ್ಸರವನ್ನು ಪೂರ್ತಿಗೊಳಿಸಿದಂಥ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟಿನ ವಿಶ್ವಸ್ತರಾದಂಥ ಶ್ರೀ ಪೇಜಾವರ ಮಠಾಧೀಶರ ಅಭಿನಂದನಾ ಸಮಾರಂಭದ ಈ ಪರ್ವ ಕಾಲದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ವಿಶ್ವ ಹಿಂದೂ ಪರಿಷತ್ತಿಗೆ 60 ಸಂವತ್ಸರವನ್ನು ಪೂರ್ತಿಗೊಳಿಸಿದಂಥ ಸಂದರ್ಭದಲ್ಲಿ 60 ವರ್ಷದ ಸಂಭ್ರಮದಲ್ಲಿ ಇರುವ ಈ ಎರಡು ಪರ್ವ ಕಾಲದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ನಾವೆಲ್ಲರೂ ಸೇರಿ ಗೌರವಿಸಬೇಕೆಂದು ಕೇಳಿಕೊಂಡಾಗ ಪರಮ ಪೂಜ್ಯ ಸ್ವಾಮೀಜಿಯವರು ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಒಪ್ಪಿಕೊಂಡಿರುತ್ತಾರೆ. ಸಾವಿರ ವರ್ಷದ ವ್ಯತ್ಯಾಸ ಇರುವಂಥ ಈ ಮಂಜುನಾಥ ದೇವಸ್ಥಾನ ಉತ್ತರದಿಂದ ಬಂದಂಥ ಗೋರಕ್ಷನಾಥರು ಸ್ಥಾಪಿಸಲ್ಪಟ್ಟದ್ದಂತೇಳಿ ಉಲ್ಲೇಖ ಇದೆ. ನಾವು ಇಲ್ಲಿ ಉಡುಪಿ ಮಠಕ್ಕೂ ಮತ್ತು ಗೋರಕ್ಷ ಮಚ್ಚೇಂದ್ರನಾಥರಿಗೂ ಅತ್ಯಂತ ಹತ್ತಿರದ ಸಂಬಂಧ. ಯಾಕಂತ ಕೇಳಿದರೆ ತ್ರ್ಯಂಬಕೇಶ್ವರದಿಂದ ಆ ಜುಂಡಿ ಬರುವಾಗ ಉಡುಪಿ ಮಠಕ್ಕೆ ಹೋಗಿ ಅಲ್ಲಿಂದ ಆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಕದ್ರಿ ದೇವಸ್ಥಾನಕ್ಕೆ ಬರುವಂಥ ಅನಾದಿ ಕಾಲದಿಂದ ಬಂದಂಥ ಸಂಪ್ರದಾಯ. ಗೋರಕ್ಷನಾಥರು ಈ ಕದ್ರಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರೆ
ಅದು ಉತ್ತರದಿಂದ ಬಂದು ದಕ್ಷಿಣದಲ್ಲಿ ಸ್ಥಾಪನೆ ಆಗಿದೆ. 1000 ವರ್ಷದ ಇತಿಹಾಸ ಇದೆ. ಇಲ್ಲಿ ಒಂದು ವಿಶೇಷ ನಮಗೆ ಕಾಣುವುದೆಂತ ಕೇಳಿದರೆ, ನಮ್ಮ ದಕ್ಷಿಣದ ಪರಮಪೂಜ್ಯ ಸ್ವಾಮೀಜಿಯವರು ಉತ್ತರಕ್ಕೆ ಹೋಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಮಾಡುವುದು ಇದು ಕಾಕತಾಳೀಯ ಅಂತೇಳಿ. ಇದಕ್ಕೊಬ್ಬರು ಸಂಧಾನ ಬೇಕಲ್ಲ. ಅದಕ್ಕೆ ಸಂಧಾನ ಮಾಡಿದವರು ಯಾರಂತ ಕೇಳಿದರೆ, ಪ್ರಾಣದೇವರ ಆರಾಧಕರಾದಂಥ ಬಜಲಕೆರೆಯ ದೇವಸ್ಥಾನದ ಅರ್ಚಕರು ಮತ್ತು ಮೊತ್ತೇಸರಾದಂಥ ಗುರುರಾಜ್ಯ ಭಟ್ರನ್ನು ಇವತ್ತು ನಾನು ನೆನಪು ಮಾಡಬೇಕು. ಇದೆಲ್ಲ ಕಾಕತಾಳೀಯ ಆಗಿ ಬಂದಿದೆ. ಇವತ್ತು 22ನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆದರೆ, ಇದೇ ಮಂಜುನಾಥನ ಕ್ಷೇತ್ರದಲ್ಲಿ ಆವತ್ತು ರಥೋತ್ಸವ. ಇದು ಕಾಕತಾಳೀಯ. ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಒಂದು ಸಂಬಂಧ ಇದೆ ಅನ್ನುವುದಕ್ಕೆ ನಮಗೆ ಸ್ಪಷ್ಟ ಉಲ್ಲೇಖ ಈ ವೇದಿಕೆಯಲ್ಲಿ ನಮಗೆ ಸಿಗ್ತಾ ಇದೆ. ತುಂಬ ಉಲ್ಲೇಖ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಯಾಕೆಂತ ಕೇಳಿದರೆ, ನಮ್ಮ ಹಿರಿಯರು ಮಾರ್ಗದರ್ಶಕರಾದ MB ಪುರಾಣಿಕ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ. 60 ಸಂವತ್ಸರವನ್ನು ಪೂರ್ತಿಗೊಳಿಸಿ ಪರಮಪೂಜ್ಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಗಾಗಿ ಅಯೋಧ್ಯೆಗೆ ಅವರು ಇಲ್ಲಿಂದಲೇ 9 ಗಂಟೆಗೆ ಅವರಿಗೆ ಏರ್ಪೋರ್ಟ್ ಇರಬೇಕಾದ ಕಾರಣ ಕಾರ್ಯಕ್ರಮ ಸ್ವಲ್ಪ ಚುಟುಕಾಗಿ ಮುಗಿಸಬೇಕಾದಂಥ ಅನಿವಾರ್ಯ ಇರುವುದರಿಂದ ಹಿರಿಯ ಸ್ವಾಮೀಜಿಯವರು ಹಾಕಿಕೊಂಡಂಥ ಮಾರ್ಗದರ್ಶನದಲ್ಲಿ ವಿಶ್ವ ಹಿಂದೂ ಪರಿಷತ್ತಿಗೆ ಹಿರಿಯ ಸ್ವಾಮೀಜಿಯವರು ಒಂದು ಆಧಾರ ಸ್ತಂಭ. ಈ ಕಿರಿಯ ಸ್ವಾಮೀಜಿಯವರು, ಈಗಿನ ಸ್ವಾಮೀಜಿಯವರು ವಿಶ್ವ ಹಿಂದೂ ಪರಿಷತ್ತಿಗೆ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಕರು ಮತ್ತು ಆಧಾರ ಸ್ತಂಭ. ಅಂಥವರನ್ನು ಇವತ್ತು ಈ ವೇದಿಕೆಯ ಮುಖಾಂತರ ಸ್ವಾಗತಿಸುವುದು ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರು ಜಿಲ್ಲೆಯ ಒಂದು ನಮ್ಮ ಪಾಲಿಗೆ ಸಿಕ್ಕಿದಂಥ ಹೆಮ್ಮೆ ಅಂತ ಹೇಳ್ತಾ, ಪರಮಪೂಜ್ಯ ಸ್ವಾಮೀಜಿಯವರನ್ನು ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕದಿರಿ ದೇವಸ್ಥಾನದ ತಂತ್ರಿಯವರು ಬ್ರಹ್ಮಶ್ರೀ ವೇದಮೂರ್ತಿ ವಿಠಲದಾಸ್ ತಂತ್ರಿಯವರು, ಅವರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಅಕ್ಷರವೇ ಸಿಗ್ತಾ ಇಲ್ಲ. ಯಾಕೆಂತ ಕೇಳಿದರೆ, ಒಬ್ಬರು ತಂತ್ರಿಯಲ್ಲಿ ಯಾವುದೆಲ್ಲ ವಿದ್ಯೆ ಉಂಟು ಆ ವಿದ್ಯೆಯಲ್ಲಿ ಎಲ್ಲ ಪರಿಣತರಾದವರು, ಎಲ್ಲ ವಿದ್ಯೆಯನ್ನು ಕಲಿತು ಈ ದೇವಸ್ಥಾನದ ತುಳುವಿನಲ್ಲೊಂದು ಮಾತಿದೆ, ಮೂಜೂರ 5 ಗ್ರಾಮಗ ಒರಿ ರಾಜಿಯರೆಂದು ಕೆಂಡವು ತಂತ್ರಿ ಎಂದು. ಅಂಥ ತಂತ್ರಿಯವರಿಯನ್ನು ಸಹ ಇಂದಿನ ಈ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು AJ ಸಮೂಹ ಸಂಸ್ಥೆಯ ಅಧ್ಯಕ್ಷರು, ಈ ಕದಿರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಹಿರಿಯರು ಆದಂಥ ಶ್ರೀ ಡಾಕ್ಟರ್ AJ ಶೆಟ್ಟಿ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಭಿನಂದನಾ ನುಡಿ ಮಾಡುವವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತದ ಸಹಕಾರ್ಯವರು, ಹೊಸದಿಗಂತ ಪತ್ರಿಕೆಯ ಮುಖ್ಯಸ್ಥರು, ನನ್ನ ನಿತ್ಯ ನಿರಂತರ ನನ್ನ ಮಾರ್ಗದರ್ಶಕರಾದಂಥ ಮಾನ್ಯ ಶ್ರೀ PS ಪ್ರಕಾಶ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ನಮ್ಮ ಶಾಸಕರು, ಜನಪ್ರಿಯ ಶಾಸಕರು, ಅವರ ಹೆಸರಲ್ಲೇ ನಮಗೆ ಸೂಚನೆ ಸಿಗ್ತದೆ, ವೇದ ವ್ಯಾಸ ಕಾಮತ್. ನಮ್ಮೆಲ್ಲರನ್ನು ವಿಶ್ವ ಹಿಂದೂ ಪರಿಷತ್ ಅಥವಾ ಸಂಘ ಹೇಳಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಮಗೆ ಮಾಡಿಕೊಡುವಂಥವರು. ಆ ವಿಶ್ವಾಸವು ನಮಗಿದೆ. ಇನ್ನು ಮುಂದೆಯೂ ಮಾಡಿದ್ದಾರೆ, ಇನ್ನು ಮುಂದೆಯೂ ಮಾಡ್ತಾರೆ ಅಂತ ಜನಪ್ರಿಯ ಶಾಸಕರಾದಂಥ ವೇದವ್ಯಾಸ ಕಾಮತ್ರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ದಕ್ಷಿಣ ಮಧ್ಯ ಕ್ಷೇತ್ರೀಯ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಧ್ಯಕ್ಷರು, ಮಂಗಳೂರು ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿದ್ದುಕೊಂಡು ಇಂದಿನ ಈ ಕಾರ್ಯಕ್ರಮದ ಈ ಅಭಿನಂದನಾ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಹಿರಿಯರಾದಂಥ ಡಾಕ್ಟರ್ MB ಪುರಾಣಿಕ ಸರ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ಯುವಕರ ಕಣ್ಮಣಿ, ನಾವು ಮಾಡುವ ಕೆಲಸವೇ ಧರ್ಮದ ಆಚರಣೆ ಅಂತ ಹೇಳಿ ಮಾಡುವಂಥವರು ನಮ್ಮ ಶರಣ್ ಪಂಪ್ಯಾಲ್ ಸಹ ಕಾರ್ಯದರ್ಶಿಗಳು ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತದ, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ಸ್ವಾಗತ ಸಮಿತಿಯ ಸದಸ್ಯರಾದಂಥ ಶ್ರೀಮಾನ್ ಕರುಣಾಕರ್ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇನ್ನೋರು ಪ್ರದೀಪ್ ಕುಮಾರ್ ಕಲ್ಕೂರ ಅವರನ್ನು ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳಾದಂಥ
ನಮ್ಮ ಮಿತ್ರರಂಥ ಸುಧಾಕರ್ ರಾವ್ ಪೇಜಾವರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪರಮಪೂಜ್ಯ ಸ್ವಾಮೀಜಿಯವರ ಅಭಿನಂದನೆಯನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ಬಂದಂಥ ಎಲ್ಲ ಭಗವದ್ಭಕ್ತರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಮಿತ್ರರು ಮತ್ತೆಲ್ಲರನ್ನು ಒಂದೇ ಮಾತಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಈ ವೇದಿಕೆಯ ಪ್ರತಿಯೊಂದು ಸೆಕೆಂಡುಗಳು ಕೂಡ ಅತ್ಯಮೂಲ್ಯವಾಗಿದೆ. ಈ ವೇದಿಕೆಯಲ್ಲಿ ಹಲವು ಸಂದೇಶಗಳನ್ನು ನೀಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಬಹಳ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದವರು ಡಾಕ್ಟರೇಟ್ MB ಪುರಾಣಿಕರು. ಅವರ ಮುಖೇನ ಪ್ರಸ್ತಾವನೆಯನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕ್ಷೇತ್ರದ ಸ್ವಾಮಿ ಮಂಜುನಾಥನಿಗೆ ವಂದಿಸುತ್ತಾ, ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಭಗವದ್ಭಕ್ತರಿಗೂ ವಂದಿಸುತ್ತಾ 2 ನಿಮಿಷದಲ್ಲಿ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ಸ್ವಾಮಿಗಳಿಗೆ ತಡಾಗ್ತಾ ಇದೆ. ಆ ದೃಷ್ಟಿಯಿಂದ ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ತು ಆರಂಭವಾಗಿ 60 ಸಂವತ್ಸರಗಳು ಕಂಡು ಆರಂಭದ ದಿನದಿಂದ ಇವತ್ತಿಗೂ ಕೂಡ ಪೋಷಕರು ಮಾರ್ಗದರ್ಶನಕ್ಕಾಗಿ ನಮಗೆ ಮಾರ್ಗದರ್ಶನ ಮಾಡಿದವರು ಪರಮ ಪೂಜ್ಯ ವಿಶ್ವೇಶ ತೀರ್ಥ ಸ್ವಾಮಿಗಳು. ಹಾರುವ ಸ್ವಾಮಿಗಳು ಅಂತೇಳಿ ಹೆಸರಾದಂಥ ಸ್ವಾಮಿಗಳು ನಮ್ಮ ಕಷ್ಟದಲ್ಲಿ ನಾವು ನಮ್ಮ ದಾರಿ ತಪ್ಪಿದಾಗ ಎಚ್ಚರಿಕೆಯನ್ನು ಕೊಡ್ತಾ ಒಳ್ಳೆಯ ಮಾರ್ಗದರ್ಶನ ಮಾಡಿ ವಿಶ್ವ ಹಿಂದೂ ಪರಿಷತ್ತನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದವರು ಮಾತ್ರ ಅಲ್ಲ, 2 ಬಾರಿ ಕರಸೇವೆಗೆ ಅವರ ಪೂಜ್ಯ ಗುರುಗಳಾದ ಪಲಮಾರ್ ಮಠಾಧೀಶರನ್ನು ಒಟ್ಟಿಗೆ ಸೇರಿಸಿಕೊಂಡು ಜೈಲು ವಾಸವನ್ನು 1990ರಲ್ಲಿ, ಜೈಲು ಅಂತಂದರೆ ಮತ್ತೇನಿಲ್ಲ, ಪೂಜೆಗೆಲ್ಲ ಸ್ವಾತಂತ್ರ್ಯ ಇದೆ, ಮುಲಾಯಂ ಸಿಂಗ್ ಮುಂದೆ ಹೋಗಲಿಕ್ಕೆ ಬಿಡಲಿಲ್ಲ. ಅವರ ಶಿಷ್ಯರ ಗೋಟೆ ಸೇರಿ ಅಲ್ಲಿ ಪಾಠ ಪ್ರವಚನ ಪೂಜೆ ಇದನ್ನೆಲ್ಲ ಮಾಡಿದರು. 1992ನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಕಲ್ಯಾಣ್ ಸಿಂಗ್ ಮುಖ್ಯಮಂತ್ರಿಯಾಗಿದ್ದಾಗ, ಕೇಂದ್ರದಲ್ಲಿ ನರಸಿಂಹರಾವ್ ಇದ್ದಾಗ 2ನೇ ಕರಸೇವೆಗೆ ದಾರಿ ಸುಗಮವಾಗಿತ್ತು. ಬೆಂಗಳೂರಿನಿಂದ ಹೈದರಾಬಾದಿಗೆ, ಹೈದರಾಬಾದಿನಿಂದ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶಕ್ಕೆ 8 ಜನ ಶಿಷ್ಯರನ್ನು ಸೇರಿಸಿಕೊಂಡು ಪರಮಪೂಜ್ಯ ಪೇಜಾವರ ಶ್ರೀಗಳ ಜೊತೆ ನಾವು ಕೂಡ ಪ್ರಯಾಣ ಮಾಡಿ ಡಿಸೆಂಬರ್ 4ರಿಂದ 8ನೇ ತಾರೀಕಿನವರೆಗೆ ಅಲ್ಲಿಯೇ ವಾಸವಾಗಿದ್ದವು. ನಮ್ಮ ಜೊತೆ ಸಂಪೂರ್ಣ ಪ್ರಯಾಣ ಮಾಡಿದವರು ನಮ್ಮ ವಿಶ್ವಪ್ರಸನ್ನ ತೀರ್ಥರು ಗುರುಗಳ ಜೊತೆ ಅಲ್ಲಿ ಎಲ್ಲ ವಿದ್ಯಮಾನ್ಯಗಳನ್ನು ನೋಡಿ ಅನುಭವಿಸಿದವರು. ನಾನು ಒಂದೇ ಒಂದು ಪುಣ್ಯ ಹೇಳ್ತೇನೆ. ವಿಶ್ವೇಶ ತೀರ್ಥರು ಏನು ಸಾಧನೆ ಮಾಡಿದ್ದಾರೆ, ಏನು ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ತನ್ನ ಜೀವಿತ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಭವ್ಯವಾದಂಥ ಶಾಶ್ವತವಾದಂಥ ಶ್ರೀರಾಮನ ನೆಲೆಯನ್ನು ಕಾಣಬೇಕು ಅಂತ ತುಂಬ ಆಸೆ ಪಟ್ಟವರು. ಇನ್ನೊಬ್ಬ ವ್ಯಕ್ತಿ ಅಶೋಕ್ ಸಿಂಘಲ್, ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಈ 2 ವ್ಯಕ್ತಿಗಳನ್ನು ಚಿಂತಿಸದೆ ಯೋಚನೆ ಮಾಡದೆ ನಮ್ಮ ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ವಿಶ್ವೇಶ ತೀರ್ಥರು ಇಲ್ಲಿ ಇರಬೇಕು. ಅವರ ದಿವ್ಯ ಚೇತನ ಸ್ವರ್ಗದಲ್ಲಿ ನಮ್ಮನ್ನು ನೋಡ್ತಾ ಇದೆ. ಅವರ ಪರಮ ಶಿಷ್ಯನಿಗೆ ತನ್ನ ಜವಾಬ್ದಾರಿಯನ್ನು ಕೊಟ್ಟು ವಿಶ್ವಪ್ರಸನ್ನ ತೀರ್ಥರು ಏಕಾಏಕಿಯಾಗಿ ಗುರುಗಳ ಎಲ್ಲ ಜವಾಬ್ದಾರಿಯನ್ನು ಅನಿರೀಕ್ಷಿತವಾಗಿ ಗುರುಗಳು ಪರಂಧಾಮವನ್ನು ಇದ್ದಂಥ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಇವತ್ತು ರಾಮ ಜನ್ಮಭೂಮಿ ಕ್ಷೇತ್ರ ಟ್ರಸ್ಟಿನ ವಿಶ್ವಸ್ತರಾಗಿ ತಿಂಗಳಿಗೆ 1-2 ಬಾರಿ ಅಯೋಧ್ಯೆಗೆ ಹೋಗುವುದು, ಬೇರೆ ಬೇರೆ ಕಾರ್ಯಕ್ರಮಗಳ ಭಾಗವಹಿಸುವಂಥದ್ದು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಳೆ ದಿನ ಪ್ರತಿಷ್ಠೆಯ ಮುಂದಿನ ಕಾರ್ಯಕ್ರಮ ಪೂಜೆಯ ವ್ಯವಸ್ಥೆಯನ್ನು ಕೂಡ ಗುರುಗಳು ಮಾಡ್ತಾರೆ. ಆ ದೃಷ್ಟಿಯಿಂದ ಇವರು ಹೇಳಿದ ಹಾಗೆ 60 ಸಂವತ್ಸರಗಳನ್ನು ಪೂರ್ತಿ ಮಾಡಿದರು. ಅವರ ಅಭಿನಂದನೆಯನ್ನು ಮುಂದೆ ಪ್ರಕಾಶರು ಮಾಡ್ತಾರೆ. 4 ವೇದಗಳಲ್ಲಿ ಪಾರಂಗತರಾದವರು. ಅದಕ್ಕಿಂತಲೂ ಮಾತಿಗಿಂತ ಕೃತಿಯಲ್ಲಿ ಇತಿ ಹೆಚ್ಚು ಎನ್ನುವುದರಲ್ಲಿ ಬಲಿಸಿ ಉಳ್ಳಂಥ ವಿಶ್ವಪ್ರಸನ್ನ ತೀರ್ಥರನ್ನು
ಇವತ್ತು ವಿಶ್ವ ಹಿಂದೂ ಪರಿಷತ್ತು ಅತ್ಯಂತ ಸಂತೋಷದಿಂದ ಇವತ್ತು ಅವರನ್ನು ಗೌರವಿಸುವಂಥದ್ದು ನನ್ನ ಪುಣ್ಯ ಅಂತ ಹೇಳ್ತಾ ನನ್ನ ಮಾತಿನಿಂದ ವಿವರಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಬಜರಂಗ ಬಲಿ ಕಿ. ಧನ್ಯವಾದ. ನಮ್ಮ ಜೊತೆ ಭಾಳ ವಿಸ್ತಾರವಾದ ಸ್ವಾಗತ ಸಮಿತಿ ಇದೆ. ಅದರ ಸದಸ್ಯರೆಲ್ಲರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. BR ಸೋಮಯಾಜಿಯವರು, ಗುರುರಾಜ್ ಭಟ್ರವರು, ಕಿರಣ್ ಜೋಗಿಯವರು, HS ಸಾಯಿರಾಮ್ ಅವರು, ಪ್ರಶಾಂತ್ ಪೈ ಅವರು, ಮನೋಹರ್ ಸುವರ್ಣ ಅವರು, ಗಣೇಶ್ ಪಾಂಡೇಶ್ವರ್ ಅವರು, ಸುನೀಲ್ ಆಚಾರ್ ಕದ್ರಿ ಕಂಬಳ, ಲೋಕೇಶ್ ಸುವರ್ಣ ಅವರು, M ಪ್ರಶಾಂತ್ ಶೇಟ್ ಅವರು, ಲಕ್ಷ್ಮೀ ಅಮೀನ್ ಅವರು, ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು, ದಯಾನಂದ್ ಕತ್ತಲ್ ಸಾರ್ ಅವರು, M ರವೀಂದ್ರ ಶೇಟ್ ಅವರು, ಡಾಕ್ಟರ್ ಆಶಾ ಜ್ಯೋತಿ ರೈ ಅವರು, ಭುಜಂಗ ಕುಲಾಲ್ ಅವರು, ರತ್ನಾಕರ್ ಜೈನ್ ಅವರು, ರವೀಂದ್ರನಾಥ್ ಶೆಟ್ಟಿ ಅವರು, ಗೋಕುಲ್ ಕದ್ರಿ ಅವರು, ಗಿರಿಧರ್ ಶೆಟ್ಟಿ ಅವರು, ಪೊಳಲಿ ಗಿರಿಪ್ರಕಾಶ್ ತಂತ್ರಿ ಅವರು, ಅಶೋಕ್ ಕುಮಾರ್ ಬೋಳಾರು, ಗುಡ್ಡೆಗುತ್ತು ಗಣೇಶ್ ಶೆಟ್ಟಿ ಅವರು, ಗೋಪಾಲ್ ಕುತ್ತಾರು, V ಕರುಣಾಕರನ್ನೆಲ್ಲ ನಮ್ಮ ಸ್ವಾಗತ ಸಮಿತಿಯಲ್ಲಿದ್ದಾರೆ. ಅವರ ಉಪಸ್ಥಿತಿಯೆಲ್ಲ ಇದೆ. ಸಮಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡೋ ಆದ ಕಮಲಗಳಿಗೆ ನಮಸ್ಕಾರ ಮಾಡ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆಗಮಿಸಿರುವಂಥ ಎಲ್ಲ ಭಗವದ್ಭಕ್ತರೇ, ತಾಯಂದಿರೇ, ಪೂಜ್ಯ ಸ್ವಾಮೀಜಿಯವರಿಗೆ 60 ತುಂಬಿದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಇವತ್ತು ಅಭಿನಂದನಾ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೆ. ಇದೀಗ ಧ್ವಜಾರೋಹಣ, ಇವತ್ತಿನಿಂದ ಮಂಜುನಾಥನಿಗೆ ಉತ್ಸವ ನಡೆಯುವಂಥ ಈ ಶುಭ ಸಂದರ್ಭದಲ್ಲಿ ಇದೇ ಪರಿಸರದಲ್ಲಿ ನಾವಿವತ್ತು ಆಶೀರ್ವಾದವನ್ನು ಪಡ್ಕೊಳ್ತಾ ಅಭಿನಂದನೆಗಳನ್ನು ಸ್ವಾಮೀಜಿಯವರಿಗೆ ಸಲ್ಲಿಸಲಿಕ್ಕೆ ಸಿಕ್ಕಿರತಕ್ಕಂಥ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿರುವಂಥ ಪುಣ್ಯ ಎನ್ನುವಂಥದ್ದನ್ನು ನಾನು ಆರಂಭದಲ್ಲಿ ನೆನಪು ಮಾಡಿಕೊಳ್ಳೋದಕ್ಕೆ ಇಚ್ಛೆಪಡ್ತೇನೆ. ಸ್ವಾಮೀಜಿಯವರಿಗೆ ಇವತ್ತು ಅಯೋಧ್ಯೆಗೆ ಹೋಗುವಂಥ ದಿನ. ನಮ್ಮ ಪ್ರೀತಿಗೆ ಹೋಗೊಟ್ಟು, ವಿಶ್ವ ಹಿಂದೂ ಪರಿಷತ್ತಿನ ಪ್ರೀತಿಯ ಕರೆಗೆ ಹೋಗೊಟ್ಟು ಅವರು ಇಲ್ಲಿಗೆ ಆಗಮಿಸಿದ್ದಾರೆ. 8:45 ಅವರನ್ನು ಇಲ್ಲಿಂದ ಕಳಿಸಬೇಕಾಗಿದೆ. ಆದರೂ ನನಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಯ ನಿಮಿತ್ತ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪೇಜಾವರ ಮಠಾಧೀಶರ ವಿಶ್ವೇಶ ತೀರ್ಥ ಶ್ರೀಪಾದಂಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಈ ಸಮಾಜದ ಕೆಲಸದಲ್ಲಿ, ಹಿಂದೂಗಳ ಕೆಲಸದಲ್ಲಿ, ರಾಷ್ಟ್ರದ ಕೆಲಸದಲ್ಲಿ ತಾನೇ ಮುಂದೆ ನಿಂತು ತನ್ನ ಜೀವನದುದ್ದಕ್ಕೂ ಈ ಕೆಲಸ ನನಗೆ ದೇವರ ಕೆಲಸಕ್ಕೆ ಸಮಾನ ಎನ್ನುವ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬಂದಿರುವುದನ್ನು ನಾವು ನೋಡ್ತೀವಿ. ಅವರ ಶಿಷ್ಯರಾಗಿ, ಪೇಜಾವರ ಮಠಾಧೀಶರಾಗಿ ಮುಂದಕ್ಕೆ ಬಂದಿರತಕ್ಕಂಥವರು ನಮ್ಮ ಮುಂದೆ ಉಪಸ್ಥಿತರಿರತಕ್ಕಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು. ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು ಏನು ಅಂತ ಯಾರಾದರೂ ಕೇಳಿದರೆ ಅವರನ್ನು ನಾವು ಗುರುತಿಸುವುದು, ಎಲ್ಲ ಸ್ವಾಮಿಗಳನ್ನು ನಾವು ಗುರುತಿಸುವಂಥದ್ದು ಕೇಸರಿಯ ಬಟ್ಟೆಯನ್ನು ಹುಟ್ಟಿರತಕ್ಕಂಥ ಸಂತರ ರೂಪದಲ್ಲಿ. ಅವರು ನಮಗೆಲ್ಲರಿಗೂ ದೊಡ್ಡ ಸಂತರು. ಆದರೆ ಆ ಸಂತರ ಒಳಗಡೆ ಇರತಕ್ಕಂಥದ್ದು, ಅಲ್ಲಿ ದೇವರ ಬಗ್ಗೆ ಭಕ್ತಿ ಇದೆ, ಪೂಜೆ ಇದೆ, ತಪಸ್ಸಿದೆ, ದೇಶ ಪರ್ಯಟನೆ ಇದೆ. ಅಷ್ಟು ಮಾತ್ರ ಅಲ್ಲ, ಅವರ ಮನಸ್ಸಿನೊಳಗೆ ಗೋರಕ್ಷಣೆಯ ಸಂಕಲ್ಪ ಇದೆ, ಪ್ರಾಣಿ ಪಕ್ಷಿಗಳ ರಕ್ಷಣೆಯ ಸಂಕಲ್ಪ ಇದೆ. ಅಷ್ಟು ಮಾತ್ರ ಅಲ್ಲ, ಅವರಲ್ಲೊಂದು ಯೋಗ, ವೇದಾಂತಗಳನ್ನು ಕಲ್ತಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಕಲೆಗಳು, ವಿದ್ಯೆಗಳು ಅವರಲ್ಲಿ ಒಳಗಡೆ ಅಡಕವಾಗಿದೆ. ಅಂತಹ ನೋಡಿದರೆ ತಿಳಿಯಲಾರದ ಸರಳ ರೂಪಜ, ಸಹಜ ರೂಪದಲ್ಲಿ ಓಡಾಟ ಮಾಡ್ತಾ ಇರತಕ್ಕಂಥ, ಆದರೆ ಅದ್ಭುತವಾಗಿರತಕ್ಕಂಥ ಪಾಂಡಿತ್ಯವನ್ನು ಒಳಗೊಂಡಂತಹ ಒಬ್ಬರು ಸಂತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಎನ್ನುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಖುಷಿ ಕೊಡೋ ವಿಷಯ. ಮತ್ತು ಅದೇ ಪೇಜಾವರ ಮಠದ ಶ್ರೀಪಾದಂಗಳಾಗಿ ಇವತ್ತು ನಮಗೆ, ಸಮಾಜಕ್ಕೆ, ಸಂಘಟನೆಗೆ ಅವರ ಮಾರ್ಗದರ್ಶನ ಪೂರ್ಣ ರೂಪದಲ್ಲಿ ನಮಗೆ ಲಭಿಸಿರುವಂಥದ್ದು ಆ ಯೋಗ ಮತ್ತು ಆ ದೇವರು ಮಾಡಿಕೊಟ್ಟಿರತಕ್ಕಂಥ ಒಂದು ವಿಶೇಷವಾದಂಥ ಅವಕಾಶ. ನಮ್ಮದೇ ಜಿಲ್ಲೆಯಲ್ಲಿ ಅವರ ಜನನ 1964 ಮಾರ್ಚ್ 3 ಹಳೆಯಂಗಡಿಯ ಹತ್ತಿರದ ಪಕ್ಷಿಕೆರೆಯಲ್ಲಿ ಅವರ ಜನನ ಆಯಿತು. BA ಓದಿದರು, ಪದವೀಧರರಾದರು. ಇದರ ಜೊತೆಯಲ್ಲಿ ವೇದದಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡ್ರು, ವೇದಾಂತವನ್ನು ಕಲ್ತರು, ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು. ಎಷ್ಟನೇ ವಯಸ್ಸಿನಲ್ಲಿ? 24ನೇ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು. ಇವತ್ತವರಿಗೆ 60, ಅಂದರೆ 36 ವರ್ಷಗಳಾಯಿತು. ಉಡುಪಿಯ ಪೇಜಾವರ ಮಠದ ಸಂತರಾಗಿ 36 ವರ್ಷಗಳ ಕಾಲ ಅವರಲ್ಲಿ ಸ್ವಾಮೀಜಿಯವರಾಗಿ ಸನ್ಯಾಸ ದೀಕ್ಷೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದರೂ ಕೂಡ ಅಲ್ಲಿ ನಡೀತಾ ಇರತಕ್ಕಂಥ 16 ವರ್ಷಗಳಿಗೆ ಒಂದು ಸಲ ಆಗತಕ್ಕಂಥ ಪರ್ಯಾಯ ಪೀಠವನ್ನು ಅವರು ಏರಲಿಲ್ಲ ಇದುವರೆಗೆ ಅಂತ ಹೇಳಲಿಕ್ಕೆ ಒಂದು ವಿಶೇಷವಾದಂಥ ಕಾರಣ ಇದೆ.
ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳು 5ನೆಯ ಪರ್ಯಾಯವನ್ನು ಮಾಡಿದಂತಹ ಶ್ರೇಷ್ಠ ಯತಿಗಳು. ಅವರಿಗೆ ಆ ಪರ್ಯಾಯ ಪೀಠವನ್ನು ಏರುವುದಕ್ಕೆ ಇಚ್ಛೆ ಇರಲಿಲ್ಲ. ತನ್ನ ಪ್ರೀತಿಪಾತ್ರ ಶಿಷ್ಯನಿಗೆ ಆ ಪೀಠವನ್ನು ಏರಬೇಕು, ಅವರು ಪಟ್ಟಕ್ಕೆ ಬರಬೇಕು, ಅವರು ಶ್ರೀಕೃಷ್ಣನ ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಳ್ಬೇಕು ಎನ್ನುವಂಥದ್ದನ್ನು, ಮನದ ಆಸೆಯನ್ನು, ಇಂಗಿತವನ್ನು ಅವರು ವ್ಯಕ್ತಪಡಿಸಿದಾಗ ಅವರ ಶಿಷ್ಯರಾಗಿರತಕ್ಕಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು ಹೇಳಿದರು, ಇಲ್ಲ, ನನ್ನ ಗುರುಗಳಿಗೆ 5ನೆಯ ಬಾರಿ ಆ ಶ್ರೀಕೃಷ್ಣ ಪೂಜಾ ಕೈಂಕರ್ಯವನ್ನು ತಗೊಳ್ಳುವಂಥ ಆ ಒಂದು ಸುವರ್ಣ ಯೋಗವನ್ನು ನೋಡುವಂಥ ಭಾಗ್ಯ ನನ್ನ ಜೀವನದಲ್ಲಿ ಬರ್ತದೆ ಅಂದರೆ ಅದಕ್ಕಿಂತ ದೊಡ್ಡದು ನನ್ನ ಜೀವನದಲ್ಲಿ ಇಲ್ಲ ಎನ್ನುವಂಥದ್ದನ್ನು ಹೇಳ್ತಾ ಪುನಃ ವಿಶ್ವೇಶತೀರ್ಥ ಶ್ರೀಪಾದಂಗಳೇ ಪರ್ಯಾಯದಲ್ಲಿ ಹೋಗುವಂಥ ಒಂದು ವಿಶೇಷವಾದಂಥ ಸಂದರ್ಭ ನಾವೆಲ್ಲರೂ ನೋಡಿದ್ದೀವಿ. ಇದನ್ನು ತ್ಯಾಗ ಅಂತ ಕರೀಲ, ಸೇವೆ ಅಂತ ಕರೀಲ, ಗುರುಭಕ್ತಿ ಅಂತ ಕರೀಲ, ಇದು ಯಾವುದು ಅವರ ಮನಸ್ಸಲ್ಲಿಲ್ಲ. ಇದು ಸಹಜವಾದ ಧರ್ಮ ಎನ್ನುವ ನೆಲೆಯಲ್ಲಿ ಅವರು ಆ ಕೆಲಸವನ್ನು ಮಾಡಿದರು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ಇದಕ್ಕೆ ಇನ್ನೊಂದು ಹೆಸರು ಸ್ವಾಮೀಜಿಯವರು. ವಜ್ರದಂತೆ ಕಠಿಣ, ತಾನು ತಕ್ಕೊಂಡ ನಿಲುವು, ಇದರಲ್ಲಿ ಬದಲಾವಣೆ ಇಲ್ಲ. ಹಿಂದುತ್ವದ ಕುರಿತು ರಾಜಿ ಇಲ್ಲ. ರಾಷ್ಟ್ರದ ವಿಷಯ ಬಂದಾಗ ಅದೇ ಮೊದಲು. ಯಾವುದೇ ವಿಷಯ ಬರಲಿ ಚರ್ಚೆಗೆ, ನನಗೇನಾಗುತ್ತಾ, ನನ್ನ ಹೆಸರಿಗೇನಾಗುತ್ತಾ, ಇದರ ಬಗ್ಗೆ ಚಿಂತೆ ಮಾಡದೆ ಖಡಾಖಂಡಿತವಾಗಿ ಯಾವುದೇ ರಾಜಿ ಮಾಡದೆ ಈ ದೇಶದ ಧರ್ಮದ ಕುರಿತು ಧ್ವನಿ ಎತ್ತಿ ಮುಂದಕ್ಕೆ ನಿಂತು ಮಾತಾಡತಕ್ಕಂಥ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಮೃದೂನಿ ಕುಸುಮಾದಪಿ ಯಾವುದಕ್ಕೆ? ಯಾವುದೋ ಬಾವಿಯಲ್ಲೊಂದು ಬೆಕ್ಕು ಬಿದ್ದಿದೆ ಅಂದರೆ ತಾನೇ ಕೆಳಗಿಳಿದು ತೆಗೆಯುವಂಥ ಒಂದು ಮೃದು ಹೃದಯಿ, ತಾಯಿ ಹೃದಯಿ. ಎಲ್ಲೋ ಒಂದು ಹಾವು ಬಂದಿದೆ ಅಂದರೆ ಅದಕ್ಕೆ ನೋವಾಗಬಾರ್ದು, ಜಾಗ್ರತೆಯಿಂದ ಎತ್ತಿ ಕಾಡಿಗೆ ಬಿಡಬೇಕು ಎನ್ನುವಂಥ ಮೃದು ಹೃದಯಿ, ತಾಯಿ ಹೃದಯಿ, ಮಾತೃ ಹೃದಯಿ. ಪರಿಸರವನ್ನು ಉಳಿಸಬೇಕು, ಗೋವನ್ನು ಸಂರಕ್ಷಣೆ ಮಾಡಬೇಕು. ನೀಲಾವರ ಗೋಶಾಲೆಯಲ್ಲಿ 2,000 ಗೋವುಗಳಿದೆ. 2,000 ಗೋವುಗಳು ಅಂತ ಹೇಳಿದಾಗ ನಮಗೆಲ್ರಿಗೂ ಎಷ್ಟು ಲೀಟರ್ ಹಾಲು ಬರ್ತದಾ ಏನಂತ ಅನಿಸ್ಬೋದು. 2,000 ಗೋವುಗಳಲ್ಲಿ ಒಂದು 200 ಗೋವಾದರೂ ಹಾಲು ಕೊಡುವಂಥದ್ದು ಇದೆಯಾ ನಮ್ಗೆ ಗೊತ್ತಿಲ್ಲ. ಎಲ್ಲೋ ಕಾಲು ಮುರಿದಿರೋದು, ಎಲ್ಲೋ ಗೋಭಕ್ಷಕರಲ್ಲಿಗೆ ಹೋಗ್ತಾ ಇರತಕ್ಕಂಥ ಗೋವುಗಳನ್ನು ಹಿಡಿದು ಬಿಡಿಸಿದಂತಹ ಕಾರ್ಯಕರ್ತರು ಬಿಡಿಸಿರ್ತಕ್ಕಂಥ ಗೋವುಗಳು 2,000 ಗೋವುಗಳನ್ನು ಸಂರಕ್ಷಣೆ ಮಾಡುವಂಥ ದೊಡ್ಡದಾಗಿರ್ತಕ್ಕಂಥ ಗೋಶಾಲೆಯನ್ನು ನೀಲಾವರದಲ್ಲಿ ಇವತ್ತಿಗೂ ನಡೆಸ್ತಾ ಇದ್ದಾರೆ ಅಂದರೆ ಇದು ಅವರ ಗೋವಿನ ಮೇಲಿನ ಪ್ರೀತಿ. ಇದು ನಮಗೆ ಇವತ್ತು ಕಾಣುತ್ತೆ. ಸ್ವಾಮೀಜಿಯವರ ಬಗ್ಗೆ ಮಾತನಾಡಲಿಕ್ಕೆ ತುಂಬ ಸಂಗತಿಗಳಿದೆ. ಪೇಜಾರವರು ಆಗಾಗ ಎಚ್ಚರಿಕೆ ಕೊಡ್ತಾ ಇದ್ರು, ಸಮಯದ ಮಿತಿ, ಸಮಯದ ಮಿತಿ ಅಂತ. ಇದು ನನಗೆ ಹೇಳಿದ್ದು ಅಂತ ನಾನು ಅಂದ್ಕೊಂಡು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಪ್ರಹ್ಲಾದ ಗುರುಕುಲ ಎನ್ನುವಂಥದ್ದನ್ನು ಮಾಡಿದ್ದಾರೆ. ಗುರುಕುಲ ಯಾಕೆ? ಶಿಕ್ಷಣದ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಎನ್ನುವಂಥದ್ದು ನಮ್ಗೆ ಗೊತ್ತಿದೆ. ಒಬ್ಬ ವ್ಯಕ್ತಿ 15 ವರ್ಷದ ಶಿಕ್ಷಣವನ್ನು ಪಡ್ಕೊಂಡು ಸರ್ಟಿಫಿಕೇಟ್ ತೆಗೆದು ಒಂದು ಕಾಲೇಜಿನಿಂದ ಹೊರಗೆ ಬಂದರೆ ಅವನು ದೇಶಭಕ್ತ ಆಗಬೇಕು, ಧರ್ಮಭಕ್ತ ಆಗಬೇಕು ಅನ್ನುವಂಥದ್ದು ನಮ್ಮ ಆಸೆ. ಆದರೆ ಇವತ್ತು ಅದೇ ಯೂನಿವರ್ಸಿಟಿಗಳಿಂದ ಸರ್ಟಿಫಿಕೇಟ್ ತಗೊಂಡಂಥ ವಿದ್ಯಾರ್ಥಿಗಳು ಹೊರಗೆ ಬಂದವರು ಭಯೋತ್ಪಾದಕರಾಗಿರುವುದನ್ನು, ಭ್ರಷ್ಟಾಚಾರಿಗಳನ್ನು, ಅತ್ಯಾಚಾರಿಗಳನ್ನು ನಾವು ನೋಡ್ತೀವಿ. ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ ಹೇಳುವುದು ಮಾತ್ರ ಅಲ್ಲ, ಬದಲಾಗಿ ಒಂದು ಸುಂದರವಾಗಿರತಕ್ಕಂಥ ಶಿಕ್ಷಣ ವ್ಯವಸ್ಥೆ, ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಿಕೊಡುವುದು ಹೇಗೆ, ಅವರನ್ನು ಯಾವ ರೀತಿಯಲ್ಲಿ ನಾವು ಪೂರ್ಣ ರೂಪದಲ್ಲಿ ಸಮಾಜಕ್ಕೆ ಉಪಯೋಗ ಆಗುವಾಗ ಕೊಡಬೇಕು ಎನ್ನುವಂಥದ್ದನ್ನು ಪ್ರಹ್ಲಾದ ಗುರುಕುಲದ ಮೂಲಕ ಇವತ್ತು ಶಿಷ್ಯರನ್ನು ತಯಾರು ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ಮುಂದೆ ಒಂದು ದಿನ ಹಿಂದೂ ಸಮಾಜಕ್ಕೆ ಇದೊಂದು ದೊಡ್ಡ ಆಸ್ತಿ ಆಗುವುದರಲ್ಲಿ ಎರಡು ಮಾತೇ ಇಲ್ಲ. ಅನೇಕ ಭಾಷೆಗಳು ಗೊತ್ತಿದೆ. ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ತುಳು ಇರ್ಬೋದು, ಎಲ್ಲ ಭಾಷೆಗಳಲ್ಲೂ ಸಹಜವಾಗಿ ಮಾತನಾಡ್ತಾ ಬೆರೆಯುವಂಥ ಸ್ವಾಮೀಜಿಯವರು ಯೋಗವನ್ನು ಮಾಡಿದರು ಅಂದರೆ ಕಣ್ಣರಳಿಸಿ ನೋಡಬೇಕು ನಾವು, ಆಶ್ಚರ್ಯಚಕಿತರಾಗಿ. ಕೈಯಲ್ಲೇ ನಡೀತಾ 100 ಮೀಟರ ಎಷ್ಟೋ ಮೀಟರ್ಗಳಷ್ಟು ನಡೆಯುವಷ್ಟು ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಸ್ವಾಮೀಜಿಯವರು. ಇವತ್ತು ಸ್ವಾಮೀಜಿಯವರು ಅಂತ ಹೇಳಿದಾಗ ನಮಗೆ ಕೇವಲ ಪೂಜೆ, ಮಠ, ಪೀಠ ಅಂತ ಕಾಣುತ್ತೆ. ಆದರೆ ಸಕಲ ಹಿಂದೂ ಸಮಾಜದ ಎಲ್ಲ ಒಳ್ಳೆಯ ಗುಣಗಳನ್ನು ಮೈಯಲ್ಲಿ ಮೈಗೂಡಿಸಿಕೊಂಡಿರತಕ್ಕಂಥ, ನಮ್ಮೆಲ್ಲರಿಗೂ ಪ್ರೇರಣೆಯಾಗಬಲ್ಲಂಥ, ಗುರುಸ್ವರೂಪಿಯಾಗಿ ನಮ್ಮ ಮುಂದೆ ಉಪಸ್ಥಿತರಿರತಕ್ಕಂಥ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳರಿಗೆ 60 ವರ್ಷ ತುಂಬಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಭಕ್ತಿಪೂರ್ವಕವಾಗಿ, ಪ್ರಣಾಮಪೂರ್ವಕವಾಗಿ ಅವರಿಗೆ ಅಭಿನಂದನೆ ಮಾಡುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಷಯ. ಇದೆಲ್ಲದರ ಜೊತೆಯಲ್ಲಿ 550 ವರ್ಷಗಳ ಕಾಲ ಕಾಯುವಿಕೆಯ ಆ ಶ್ರೀರಾಮಚಂದ್ರ ಪರಮ ಪವಿತ್ರವಾಗಿರತಕ್ಕಂತಹ ಶ್ರೀರಾಮನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ನಮ್ಮೆಲ್ಲರ ಕನಸು, ಹೋರಾಟ ಇದಕ್ಕೊಂದು ಮಂಗಲ ರೂಪವಾಗಿ ಅದರ ಮುಕ್ತಾಯ ಆಗುವಂಥ ಸಂದರ್ಭ ನಾಡ್ದು 22ನೇ ತಾರೀಕು ಆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಆ ಟ್ರಸ್ಟ್ ಮಾಡಿದಾಗ ಅದರ ಟ್ರಸ್ಟಿಗಳು ಯಾರಾಗಿರಬೇಕು ಅಂತ ಕೇಳಿದಾಗ ಯಾವುದೇ ಚರ್ಚೆ ಇಲ್ಲದೆ, ಯಾವುದೇ ಚಿಂತನೆ, ಚರ್ಚೆಗಳು ಅವಕಾಶವೇ ಇಲ್ಲದೆ
ನಮ್ಮ ಇಡೀ ಭಾಗದಿಂದ ಒಂದೇ ಹೆಸರನ್ನು ಈ ದೇಶದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಾದರೆ, ಅದನ್ನು ನಮ್ಮ ಪೇಜಾವರ ಮಠಾಧೀಶರನ್ನ ಆಯ್ಕೆ ಮಾಡಿ ಆ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಅಂದರೆ, ಇದು ಆ ಭಗವಂತ ಶ್ರೀರಾಮಚಂದ್ರ ನಮ್ಮ ಜಿಲ್ಲೆಗಳ ಮೇಲೆ ಕಣ್ಣು ತೆರೆದು ನಮ್ಮನ್ನು ಆಶೀರ್ವದಿಸಿದಂತೆ ಅಂತಹ ಪುಣ್ಯ ಕಾರ್ಯ ಅವರ ಕೈಯಿಂದ ಆಗ್ತಾ ಇದೆ. 22ನೇ ತಾರೀಕು ಇಡೀ ಜಗತ್ತು ಬೆಳಗುವಂತಹ ಮುಂದಿನ ದಿನಗಳಲ್ಲಿ ಈ ಜಗತ್ತು ಮಂಗಲಮಯವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು ಅಂತಿದ್ರೆ ಭಾರತ ಶಕ್ತಿಶಾಲಿ ಆಗಬೇಕು. ಭಾರತ ಶಕ್ತಿಶಾಲಿ ಆಗುವಂಥ ಮೊದಲ ಹೆಜ್ಜೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ, ಶ್ರೀರಾಮನ ಪ್ರಾಣ ಪ್ರತಿಷ್ಠೆ, ಆ ದೇವಸ್ಥಾನದ ಪುನರುತ್ಥಾನ. ಇದು ಕೇವಲ ಅಯೋಧ್ಯೆಯ ಶ್ರೀರಾಮಚಂದ್ರ ದೇವಸ್ಥಾನದ ಪುನರುತ್ಥಾನ ಅಲ್ಲ, ಭಾರತದ ಪುನರುತ್ಥಾನ, ಇಡೀ ಜಗತ್ತಿನ ಪುನರುತ್ಥಾನ. ಆ ಪುನರುತ್ಥಾನದ ಕೈಂಕರ್ಯವನ್ನು, ಕಾಯಕವನ್ನು ತನ್ನ ಕೈಯಲ್ಲಿ ಹಿಡಿದು ಅಂತಹ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಡೆಸ್ತಾ ಇವತ್ತು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಂಥ ಸ್ವಾಮೀಜಿಯವರಿಗೆ ಗೌರವಪೂರ್ವಕವಾಗಿ ವಂದನೆಯನ್ನು ಕೊಡ್ತಾ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮ್ಮೆಲ್ಲರ ಪರವಾಗಿ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬ್ರಹ್ಮಶ್ರೀ ವಿಠಲ್ ದಾಸ್ ತಂತ್ರಿ ವರೇಣ್ಯರವರಿಗೆ ಮಡಿಪಟ್ಟೆ ನೀಡುವ ಮೂಲಕ ಸ್ವಾಮೀಜಿಯವರನ್ನು ನಮ್ಮೆಲ್ಲರ ಪರವಾಗಿ ಗುರುವಂದಿಸಬೇಕು ಅಂತ ವಿನಂತಿಸ್ತಾ ಮಡಿಪಟ್ಟೆಯನ್ನು ದೇವಸ್ಥಾನದ ಎಲ್ಲ ಸರ್ವಾಂಗೀಣ ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ನೆರವೇರಿಸುವವರು ಬ್ರಹ್ಮಶ್ರೀ ವಿಠಲ್ ದಾಸ್ ತಂತ್ರಿ ವರೇಣ್ಯರು. ಒಬ್ಬರು ಯೋಗಿಯ ಹಾಗೆ ಭಾಳ ವಿಶೇಷವಾದ ಮಡಿಪಟ್ಟೆಯನ್ನು ಎಲ್ಲರ ಸಮ್ಮುಖದಲ್ಲಿ ಗುರುವಂದನೆಯನ್ನು ಸ್ವೀಕರಿಸಿದಂತಹ ಸ್ವಾಮೀಜಿಯವರನ್ನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಬಿಟ್ಟುಕೊಳ್ಳಲಿಕ್ಕೆ ಇದ್ದೇವೆ. ಡಾಕ್ಟರೇಟ್ ಎ ಜೆ ಶೆಟ್ಟಿಯವರು 1-2 ಮಾತುಗಳಿಂದ ಒಂದು ಸಂದೇಶ ನೀಡಬೇಕು. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀ ಮಧ್ವಕರಾಕೃತಂ ಹರೇ ಭವಹರೇ ತೇ ಘ್ರೌ ಭಕ್ತಿರ್ಮುಕ್ತಿಪ್ರದಾಸ್ತು ಮೇ ವೈರಾಗ್ಯಭಾಗ್ಯಂ ವಿತರಹರ ಗೌರೀ ಮನೋಹರ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ. ದಾಸರು ಎಷ್ಟು ಸುಂದರವಾಗಿ ಹಾಡಿದ್ದಾರೆ. ಹಾಡಿನ ಮೂಲಕ ಮಹಾರುದ್ರದೇವರಿಗೂ ಶ್ರೀರಾಮಚಂದ್ರನಿಗೂ ಇರುವ ಸಂಬಂಧವನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ರುದ್ರದೇವರು ತನ್ನ ಪತ್ನಿಗೆ ಸತೀದೇವಿಗೆ ಅಂತ ಇದ್ದಾರೆ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಒಂದು ಬಾರಿ ನಾವು ರಾಮಮಂತ್ರವನ್ನು ಜಪಿಸಬೇಕು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಉಚ್ಚರಿಸಿದ ಪುಣ್ಯವನ್ನು ನಾವು ಪಡೆಯಬಹುದು. ಹಾಗಾಗಿ ನಾನಿದೋ ರಾಮ 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 ಅಂತ ಹೇಳಿಕೊಂಡು ನಾನು ಜಪಿಸ್ತಾ ಇದ್ದೇನೆ, ನೀನು ಹಾಗೆ ಮಾಡು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಇವತ್ತು ಕದ್ರಿ ಮಂಜುನಾಥೇಶ್ವರನ ಸನ್ನಿಧಾನದ ವಾರ್ಷಿಕ ಉತ್ಸವ, ಅದೇ ಹೊತ್ತಿಗೆ ಅಲ್ಲಿ ರಾಮದೇವರ ಪ್ರತಿಷ್ಠೆ ಇದು ನಡೀತಾ ಇದೆ ಅಂತಂದರೆ ಈ ರಾಮದೇವರಿಗೂ ರುದ್ರದೇವರಿಗೂ ಇರತಕ್ಕಂಥ ಸಂಬಂಧ ಹೇಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ರಾಮದೇವರ ಮಂದಿರ ನಿರ್ಮಾಣ ಇವತ್ತು ಕನಸು ಅಂತಿದ್ದದ್ದು, ಕನಸು ಇದು ಆಗೋದಿಲ್ಲ ಅಂತ ಇದ್ದದ್ದು ಇವತ್ತು ಆಗು ಹೋಯಿತು. ನಮ್ಮ ಜವಾಬ್ದಾರಿ ಮುಗಿಯಿತು ಅಂತ ನಾವು ಭಾವಿಸ್ತಾ ಇದ್ದೇವೆ. ಇಲ್ಲ, ಹೊಸದಾದ ಜವಾಬ್ದಾರಿ, ಎಂದೆಂದೂ ಮುಗಿಯದ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಬಂದು ಕೂತಿದೆ. ಏನದು? ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಳೋದು. ಮಂದಿರವನ್ನಾಗಿ ಉಳಿಸಿಕೊಳ್ಳೋ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಬಂದು ಕೂತಿದೆ.
ಮಂದಿರ ಮಾಡಿದ್ದಾಯಿತು. ಎಷ್ಟು ವರ್ಷ ಇದು ಮಂದಿರವಾಗಿ ಉಳಿಯಬೇಕು? 10 ವರ್ಷ, 100 ವರ್ಷ, 1000 ವರ್ಷ ಅಲ್ಲ. ಆಚಂದ್ರಾರ್ಕವಾಗಿ ಮಂದಿರ ಮಂದಿರವಾಗಿಯೇ ಉಳಿಬೇಕು, ಆಚಂದ್ರಾರ್ಕವಾಗಿ ಮಂದಿರ ಮಂದಿರವಾಗಿಯೇ ಉಳಿಬೇಕು. ಇನ್ನೊಮ್ಮೆ ಇದು ಪರಭಾರೆ ಆಗಬಾರದು. ಇನ್ನೊಮ್ಮೆ ಇದು ವಿದೇಶಿಯರ ವಿಧ್ವಂಸಕರ ಕೃತ್ಯಕ್ಕೆ ಬಲಿಯಾಗಬಾರದು. ಹಾಗಾಗಬಾರದು ಅಂತಿದ್ರೆ ಈ ದೇಶದಲ್ಲಿ ಹಿಂದೂಗಳಾಗಿಯೇ ಬಹುಸಂಖ್ಯಾತರಾಗಿಯೇ ಉಳಿಬೇಕು. ಒಂದು ವೇಳೆ ಹಾಗಾಗಿಲ್ಲ ಅಂತಂದರೆ ಏನಾಗತ್ತೆ? ಪಕ್ಕದ ದೇಶ ನಮ್ಮ ಅಫ್ಘಾನಿಸ್ತಾನವನ್ನು ನೋಡ್ತಾ ಇದ್ದೇವೆ. ಮೊನ್ನೆ ತನಕ ಇದ್ದಂತಹ ಭವ್ಯವಾದಂತಹ ಬುದ್ಧನ ಮಂದಿರ, ಆ ಬುದ್ಧನ ಪ್ರತಿಮೆ, ಶಿಲಾಮಯವಾದ ಬುದ್ಧನ ಪ್ರತಿಮೆ ಛಿದ್ರವಾಗಿ ಹೋಯಿತು. ಮೊನ್ನೆ ಯಾಕಾಯಿತು? ಹಿಂದೂ ರಾಷ್ಟ್ರದ ಭಾಗವಾಗಿಯೇ ಇದ್ದಂತಹ ಆ ಭಾಗ ಯಾವತ್ತು ನಮ್ಮ ದೇಶದಿಂದ ತುಂಡಾಗಿ ಹೋಯಿತೋ ಅಲ್ಲಿದ್ದಂತಹ ಆ ಸಂಸ್ಕೃತಿ ಕೂಡ ಸರ್ವನಾಶ ಆಗಿ ಹೋಯಿತು. ಈ ದೇಶದಲ್ಲೂ ಮಂದಿರವಾಗಿ ಉಳಿಬೇಕು ಅಂತಿದ್ರೆ ಹಿಂದೂಗಳಾಗಿ ಉಳಿದರೆ ಮಾತ್ರ ಇದು ಸಾಧ್ಯ. ಯಾರು ಕಟ್ಟಿದ ನಾವು ನೀವು ಎಷ್ಟು ದಿವಸ ಉಳಿತೇವೆ? ಇಲ್ಲ. ನಮ್ಮ ಸಂತತಿ ಈ ನೆಲದಲ್ಲಿ ಹಿಂದೂಗಳಾಗಿ ಉಳಿಬೇಕು, ನಮ್ಮ ಸಂತತಿ ಹಾಗೆ ಉಳಿಬೇಕು ಅಂತಿದ್ರೆ ಆ ಮಕ್ಕಳಿಗೆ ನಾವು ಉದಾತ್ತವಾದ ನಮ್ಮ ಸಂಸ್ಕೃತಿಯ ಪರಿಚಯ ನಿರಂತರವಾಗಿ ಮಾಡಿಕೊಡೋದು. ರಾಮಚಂದ್ರನ ಅವತಾರ ಆಗಿ ಯುಗಗಳೇ ಸಂದು ಹೋದವು. ಮಂದಿರದ ಈ ಒಂದು ಆಂದೋಲನ ಪ್ರಾರಂಭ ಆಗಿ 500-600 ವರ್ಷಗಳಾದವು. ಇಷ್ಟು ದೀರ್ಘಕಾಲ ತನಕವೂ ಕೂಡ ಗಮನಿಸಿ, 500-600 ವರ್ಷ ಅಂತಂದರೆ ಸುಮಾರು 10-20 ತಲೆಮಾರು ಸಂದರೂ ಕೂಡ ರಾಮನ ಬಗ್ಗೆ ಇರತಕ್ಕಂತಹ ಒಲವು, ರಾಮನ ಬಗ್ಗೆ ಇರತಕ್ಕಂತಹ ಭಕ್ತಿ, ರಾಮನ ಬಗ್ಗೆ ಇರತಕ್ಕಂತಹ ಅಭಿಮಾನ, ರಾಮನ ಬಗ್ಗೆ ಇರತಕ್ಕಂತಹ ಪ್ರೀತಿ ಈ ನೆಲದಲ್ಲಿ ಕಿಂಚಿತ್ತೂ ಬತ್ತಿಲ್ಲ. ಯಾಕೆ? ನಮ್ಮಲ್ಲಿ ರಾಮನ ಬಗ್ಗೆ ಕುರಿತಾಗಿರತಕ್ಕಂತಹ ನಂಬಿಕೆಯನ್ನು ಜನಮಾನಸದಲ್ಲಿ ಬೇರು ಬಿಡಿಸಿದ್ದು, ದೃಢವಾಗಿ ನೆಲ ನಿಲ್ಲುವಂತೆ ಮಾಡಿದ್ದು ಈ ದೇಶದ ಸಂಸ್ಕೃತಿ. ಯಕ್ಷಗಾನ, ನಾಟಕ, ಭರತನಾಟ್ಯ, ಹರಿಕಥೆ, ಭಜನೆ ಇವುಗಳ ಮೂಲಕ ರಾಮನ ಚರಿತೆ ಈ ತನಕವೂ ಕೂಡ ಬಂದು ನಿಂತಿದೆ. ನಮ್ಮ ಮಕ್ಕಳಲ್ಲಿ ಅದು ಹಾಗೇ ಪುನಃ ಮುಂದುವರಿಯಬೇಕು. ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ನಮ್ಮ ಮಕ್ಕಳಿಗೆ ಏನು ಹೆಸರಿಡ್ತಾ ಇದ್ದೇವೆ? ಏನೋ 1-2 ಅಕ್ಷರ, 3 ಅಕ್ಷರ, ಅರ್ಥವೇ ಇಲ್ಲದಿರತಕ್ಕಂತಹ 3-4 ಅಕ್ಷರಗಳು. ಅದೇ ವಿಮತಿಯರನ್ನು ಗಮನಿಸಿ. ಆ ಮಗುವಿಗೆ ಅವರ ಹಿರಿಯರು ಇಟ್ಟಿರತಕ್ಕಂಥ ಹೆಸರಿನಿಂದಾಗಿ ಆ ಮಗುವಿಗೆ ತನ್ನ ಹಿನ್ನೆಲೆ ಏನು, ತಾನು ಯಾರು, ತನ್ನ ಆಚಾರ ವಿಚಾರ ಹೇಗಿರಬೇಕಾದದ್ದು, ತನ್ನ ವೇಷಭೂಷಣ ಹೇಗಿರಬೇಕಾದದ್ದು ಎಲ್ಲ ಮಗುವಿಗೆ ತಿಳಿದು ಹೋಗುತ್ತೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಇಟ್ಟಿರತಕ್ಕಂಥ ಹೆಸರಿನ ಹಿನ್ನೆಲೆಯಲ್ಲಿ ಆ ಮಗುವಿಗೆ ತನ್ನ ಹಿನ್ನೆಲೆ ಏನು, ತಾನು ಇರಬೇಕಾದದ್ದು ಹೇಗೆ, ತನ್ನ ಆಚಾರ ವಿಚಾರ ಏನು, ನನಗಿರತಕ್ಕಂಥ ಭವ್ಯ ಸಂಸ್ಕೃತಿಯ ಹಿನ್ನೆಲೆ ಇತಿಹಾಸ ಏನು, ಒಂದೂ ತಿಳಿಯಲಿಕ್ಕೆ ಅವಕಾಶವೇ ಇಲ್ಲ. ಒಂದಕ್ಕೂ ಅವಕಾಶ ಇಲ್ಲ. ನಮ್ಮಲ್ಲಿ ಹೆಸರಿಗೆ ಏನು ಕೊರತೆ? ಒಂದಲ್ಲ ಎರಡಲ್ಲ, ಅಷ್ಟಾದಶ ಪುರಾಣಗಳು, ಅವಕ್ಕಷ್ಟೇ ಮತ್ತು ಉಪಪುರಾಣಗಳು, ರಾಮಾಯಣ, ಮಹಾಭಾರತ, ವಿಪುಲವಾಗಿರತಕ್ಕಂಥ ವೇದ ಸಾಹಿತ್ಯ, ನಮ್ಮಲ್ಲಿ ಇರತಕ್ಕಂಥ ದೇವದೇವಿಯರೆಷ್ಟು, ಪ್ರತಿಯೊಬ್ಬರಿಗೂ ಕೂಡ ಸಹಸ್ರನಾಮ. ಹಾಗಾದರೆ ಇವುಗಳಿಂದ ಒಂದು ಒಳ್ಳೆಯ ಹೆಸರನ್ನು ಎತ್ತಿಕೊಂಡು ನಾವು ನಮ್ಮ ಮಕ್ಕಳಿಗೆ ಯಾಕೆ ಇಡ್ತಾ ಇಲ್ಲ? ಇಟ್ಟೆವು ಅಂತಂದರೆ ಆ ಒಂದು ಹೆಸರಿನ ಬೇರು ಹಿಡ್ಕೊಂಡು ಹೋಯಿತು ಅಂತಂದರೆ ಎಷ್ಟೆಲ್ಲ ನಮ್ಮ ಸಂಸ್ಕೃತಿಯ ಪರಿಚಯದ ಮೂಲ ಆಕರವಾಗಿರತಕ್ಕಂತಹ
ವಿಪುಲವಾದ ಸಾಹಿತ್ಯದ ಪರಿಚಯ ಆಗಲಿಕ್ಕೆ ಸಾಧ್ಯ. ಇದನ್ನು ತಪ್ಪಿಸಿದವರು ಯಾರು? ಗಮನಿಸಿ, ನಮ್ಮ ಮಕ್ಕಳಿಗೆ ನಾವು ಸಂಸ್ಕೃತಿಯನ್ನು ತೋರಿಸಿಲ್ಲ ಅಂತಂದರೆ, ಕೊಟ್ಟಿಲ್ಲ ಅಂತಂದರೆ, ವಿಮತೀಯರ ಆಮಿಷಕ್ಕೋ ಬಲಾತ್ಕಾರಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಬಲಿಯಾಗಿ ನಮ್ಮ ಮಕ್ಕಳು ನಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ನಮ್ಮ ಮತ ಬಿಟ್ಟು ಹೋಗ್ತಾ ಇದ್ದಾರೆ, ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ನಮಗೆ ವಿರೋಧಿಗಳಾಗ್ತಾ ಇದ್ದಾರೆ. ಹೀಗಾಯಿತು ಅಂತಂದರೆ ಮಂದಿರಕ್ಕೆ ಯಾರಿಂದಲೂ ಅಲ್ಲ, ನಮ್ಮ ಮಕ್ಕಳಿಂದಲೇ ನಾಳೆ ಅಪಾಯ ಬಂತು ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರರು? ಇದಕ್ಕೆ ಯಾರು ಜವಾಬ್ದಾರರು? ಹಾಗಾಗಿ ಕಾಲ ಇನ್ನೂ ಮಿಂಚಿಲ್ಲ, ಕಾಲ ಇನ್ನೂ ಮಿಂಚಿಲ್ಲ. ಯಾವುದೋ ಆಮಿಷಕ್ಕೆ ಬಲಾತ್ಕಾರಕ್ಕೊಳಗಾಗಿ ನಮ್ಮ ಮಕ್ಕಳು ನಮ್ಮ ಮತದಿಂದ ಹೊರಗೆ ಹೋಗಿ ಪುನರ್ನಾಮಕರಣ ಮಾಡ್ಕೋತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ಮೊದಲು ನಾವೇ ಜಾಗೃತರಾಗಿ ನಮ್ಮ ಮಕ್ಕಳ ಸಂಸ್ಕೃತಿ ಉಳಿಯುವ ಹಿನ್ನೆಲೆಯಲ್ಲಿ ನಾವು ಪುನರ್ನಾಮಕರಣ ಮಾಡೋಣ. ಮಕ್ಕಳಿಗೆ ರಾಮ ಮಂದಿರದ ರಕ್ಷಣೆಯ ಹಿನ್ನೆಲೆಯಲ್ಲಿ, ಮಂದಿರದ ರಕ್ಷಣೆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ದೇವಾಲಯಗಳ ದೊಡ್ಡ ಅಭಿಯಾನ ಪ್ರಾರಂಭ ಆಗಲಿ. ನಾವು ಮುಂದೆ ನಿಂತುಕೊಂಡು ನಮ್ಮ ಮಕ್ಕಳಿಗೆ ಪುನರ್ನಾಮಕರಣ ಮಾಡೋಣ. ನಾವು ಮುಂದೆ ನಿಂತುಕೊಂಡು ನಮ್ಮ ಮಕ್ಕಳಿಗೆ ನಾವು ಪುನರ್ನಾಮಕರಣ ಮಾಡೋಣ. ಹಳೆಯ ನಾಮದ ವ್ಯಾಮೋಹವೋ ಇರಲಿ ಬಿಡಿ. ಒಂದು ದೇವಾಲಯಕ್ಕೆ ಹೋದಾಗ, ಏನೋ ಒಂದು ಒಳ್ಳೆಯ ಕೆಲಸ ಮಾಡುವಾಗ, ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡುವಾಗ ಹೇಳಿಕೊಳ್ಳಿಕ್ಕಾದರೂ ಕೂಡ ಒಂದು ಒಳ್ಳೆಯ ಹೆಸರು ಇರಲಿ, ಮಕ್ಕಳಿಗೆ ಒಂದು ಒಳ್ಳೆಯ ಹೆಸರು ಇರಲಿ. ಅದಲ್ಲ ಅಂತ ಆದದ್ದಾದರೆ ನಮ್ಮ ಮಕ್ಕಳು ನಾಳೆ ನಮ್ಮ ಮತದಿಂದಲೇ ಹೊರಗೆ ಹೋದರು ಅಂತಂದರೆ ಇಷ್ಟು ದೊಡ್ಡ ಹೋರಾಟಕ್ಕೆ ಬರೀದೇ ಇದು 10-20 ವರ್ಷದ ಹೋರಾಟ ಅಲ್ಲ, 500-600 ವರ್ಷಗಳ ಇತಿಹಾಸ ಹೋರಾಟಕ್ಕೆ. ಅವರ ಆ ತ್ಯಾಗಕ್ಕೆಲ್ಲ ನಮ್ಮ ಈ ಹೋರಾಟಕ್ಕೆ ನಾವು ಏನು ಬೆಲೆ ಕೊಟ್ಟ ಹಾಗಾಯಿತು. ಹಾಗಾಗಿ ಮಕ್ಕಳಿಗೆ ನಾವು ಸಂಸ್ಕೃತಿಯ ಪರಿಚಯ ಮಾಡಿಸಿಕೊಡಬೇಕು, ಮಕ್ಕಳಿಗೆ ಒಳ್ಳೆಯ ಹೆಸರಿಡಬೇಕು. ಮಂದಿರ ಕಟ್ಟೋದು ದೊಡ್ಡದಲ್ಲ, ಮಂದಿರವನ್ನು ಉಳಿಸಿಕೊಳ್ಳೋದು ದೊಡ್ಡ ಕೆಲಸ, ಮಂದಿರ ಉಳಿಸಿಕೊಳ್ಳೋದು ದೊಡ್ಡ ಕೆಲಸ. ಆ ದಿಸೆಯಲ್ಲಿ ನಾವು ಎಲ್ಲರೂ ಕಾರ್ಯಪ್ರವೃತ್ತರಾಗೋಣ. ಇನ್ನೊಂದು, ಮಂದಿರ ಯಾಕೆ ಬೇಕು ನಮಗೆ? ಮಂದಿರಕ್ಕೋಸ್ಕರ ಮಂದಿರ ಅಲ್ಲ, ರಾಮ ಮಂದಿರ ರಾಮರಾಜ್ಯಕ್ಕೆ ನಮಗೆ ನಾಂದಿ ಆಗಬೇಕು, ರಾಮರಾಜ್ಯಕ್ಕೆ ನಾಂದಿ ಆಗಬೇಕು. ಏನು ರಾಮರಾಜ್ಯ ಅಂತಂದರೆ ಎಲ್ಲೆಡೆ ಸಮೃದ್ಧಿ, ಎಲ್ಲೆಡೆ ಸಮೃದ್ಧಿ, ಎಲ್ಲಿಗೆ ಯಾರಿಗೂ ಕೂಡ ಕುಂದುಕೊರತೆ ಇಲ್ಲ. ಶ್ರೀರಾಮಚಂದ್ರ ನಮಗೆ ತೋರಿಸಿರುವಂತಹ ದೇಶಭಕ್ತಿ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವ ಮಾತಿನ ಮೂಲಕ ನಮಗೆಷ್ಟು ದೇಶಭಕ್ತಿ ಇರಬೇಕು ಅಂತ ತೋರಿಸಿಕೊಟ್ಟ. ಹಾಗಾಗಿ ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ. ಯಾರು ದೇಶಭಕ್ತನಲ್ಲವೋ ಅವನು ರಾಮಭಕ್ತ ಅಲ್ಲ. ರಾಮಭಕ್ತ ಹೌದು ಅಂತಂದರೆ ಅವನು ದೇಶಭಕ್ತ ಆಗಲೇಬೇಕು. ರಾಮ ಸೇವೆ ಮಾಡಬೇಕು ಅಂತಿದ್ದರೆ ದೇಶ ಸೇವೆಯನ್ನು ಮಾಡಲೇಬೇಕು. ದೇಶ ಸೇವೆಯೇ ರಾಮ ಸೇವೆ. ದೇವಾಲಯಕ್ಕೆ ಹೋದಾಗ ದೇವರಿಗೆ ಮಾಡಬಹುದಾದ ಸೇವೆಗಳ ಲಿಸ್ಟ್ ಇರುತ್ತೆ. ಅಯೋಧ್ಯೆಗೆ ಬಂದರೆ ಯಾವ ಸೇವಾ ಲಿಸ್ಟ್ ಇರೋದಿಲ್ಲ. ರಾಮದೇವರಿಗೆ ನಾವು ಏನು ಸೇವೆ ಸಲ್ಲಿಸೋದು? ಹಾಗಾದರೆ ಶ್ರೀರಾಮಚಂದ್ರ ಪ್ರಜಾನಾಂಚ ಹಿತೇ ರತಃ, ಪ್ರಜೆಗಳ ಹಿತದಲ್ಲಿ ತನ್ನ ಹಿತವನ್ನು ಕಂಡವ, ಪ್ರಜೆಗಳ ದುಃಖದಲ್ಲಿ ತನ್ನ ದುಃಖವನ್ನು ಕಂಡವ. ಅಂತಹ ಶ್ರೀರಾಮಚಂದ್ರನಿಗೆ ನಾವು ಸಲ್ಲಿಸುವ ಸೇವೆ ಅಂತಂದರೆ, ಈ ದೇಶದಲ್ಲಿ ಯಾರು ದುಃಖಿತರಿದ್ದಾರೆ, ದೀನರಿದ್ದಾರೆ, ದುರ್ಬಲರಿದ್ದಾರೆ, ಅವರಿಗೆ ನಾವು ಏನು ಸಹಾಯ ಮಾಡ್ತೇವೋ ಅದು ರಾಮದೇವರ ಸೇವೆ. ನಮ್ಮ ಊರಲ್ಲಿ ನಾವು ಸೇವೆ ಮಾಡೋದು, ನಮ್ಮ ಸುತ್ತ ಪರಿಸರದಲ್ಲಿರುವ ದೀನರಿಗೆ, ದುರ್ಬಲರಿಗೆ ರಾಮದೇವರ ಹತ್ರ ಹೋದಾಗ, ದೇವರೇ ನಿನ್ನ ಹೆಸರು ನಾನು ಇಂತಹ ಒಂದು ಸೇವೆ ಮಾಡಿದೆ, ಇದು ನಿನಗೆ ಸಮರ್ಪಿತ, ರಾಮದೇವರಿಗೆ ಸೇವೆ ಆಗೋಯ್ತು. ಈ ರೀತಿಯಲ್ಲಿ ಮಂದಿರ, ರಾಮ ಮಂದಿರ ರಾಮರಾಜ್ಯಕ್ಕೆ ನಮಗೆ ನಾಂದಿಯಾಗಬೇಕು. ಅಂತಹ ಮಂದಿರದ ಉದ್ಘಾಟನೆ, ಲೋಕಾರ್ಪಣೆ ಇನ್ನು ಕೆಲವೇ ದಿವಸದಲ್ಲಿ ನಡೆಯಲಿಕ್ಕಿದೆ. ಅಂತಹ ಉತ್ಸವದಲ್ಲಿ ನಾವು ನೀವೆಲ್ಲರೂ ಕೂಡ ಹೀಗೆ ಭಕ್ತಿಯಿಂದ, ಶ್ರದ್ಧೆಯಿಂದ ಪಾಲ್ಗೊಳ್ಳೋಣ.
ರಾಮ ಮಂದಿರವನ್ನು ಕಟ್ಟಲಿಕ್ಕೆ ನಾವೆಲ್ಲ ಹಾಗೆ ಕೈ ಜೋಡಿಸಿದ್ದೇವೆ, ರಾಮ ರಾಜ್ಯವನ್ನು ಕಟ್ಟಲಿಕ್ಕೂ ಕೂಡ ನಾವೆಲ್ಲರೂ ಹೀಗೆ ಕೈ ಜೋಡಿಸೋಣ ಅಂತ ಹೇಳ್ತಾ, ಇವತ್ತು ನಮಗೆ 60 ತುಂಬಿದ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆಯೊಂದಿಗೆ ನಮಗೆ ಇವತ್ತು ಇಂತಹ ಒಂದು ಸನ್ಮಾನವನ್ನು ಮಾಡಿದ್ದು ಅತ್ಯಂತ ಸಂತೋಷದ ವಿಚಾರ. ನಮಗೆ ವಿಶ್ವ ಹಿಂದೂ ಪರಿಷತ್ ಅನ್ನುವಂಥದ್ದು ನಾನು ಹಿಂದಿನ ಕೂಡ ಕೆಲವು ಸಭೆಗಳಲ್ಲಿ ಹೇಳಿದ್ದೆ. ವಿಶ್ವ ಹಿಂದೂ ಪರಿಷತ್ತು ಅನ್ನುವಂತಹದ್ದು ನಮಗೆ ಇದೊಂದು ಸಹೋದರ ಸಂಸ್ಥೆ ಇದ್ದ ಹಾಗೆ, ಸಹೋದರ ಇದ್ದ ಹಾಗೆ. ಅದಕ್ಕೂ 60, ನಮಗೂ 60 ಸಂಸ್ಥೆಯ ಎಲ್ಲರೂ ಒಂದಾಗಿ ಸಲ್ಲಿಸಿರ್ತಕ್ಕಂತಹ ಈ ಗೌರವವನ್ನು ನಾವು ಮನಸಾರೆ ಸ್ವೀಕರಿಸ್ತಾ ಇದ್ದೇವೆ. ನಮ್ಮದು ಏನು ಒಳ್ಳೆಯ ಕಾರ್ಯ ನಡೆದಿದೆ ಅದು ಸಮಾಜ ನೀವೆಲ್ಲರೂ ಕೊಟ್ಟಿರುವ ಸಹಕಾರದಿಂದಾಗಿ. ಏನು ಆ ಗೋಶಾಲೆ ನಿರ್ವಹಣೆ ಆಗ್ತಾ ಇದೆ ಅಂತ ಹೇಳಿದರೆ ಯಾರು ಒಬ್ಬ ವ್ಯಕ್ತಿಯಿಂದ ಆಗೋದಿಲ್ಲ, ಎಲ್ಲರೂ ಕೈ ಜೋಡಿಸೋದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ನಾವು ಕಂಡಿರುವ ಯಶಸ್ಸನ್ನು ನೀವೆಲ್ಲರಿಗೂ ಕೂಡ ನಾವು ಹಂಚಬೇಕಾದದ್ದು ಅನಿವಾರ್ಯ. ಹಾಗೆ ಹಂಚಿದಾಗ ನನಗೆ ನನ್ನ ಪಾಲಷ್ಟೇ ಉಳಿಯುತ್ತೆ. ಈ ಸತ್ಕಾರ ಸನ್ಮಾನ ಇದೆಲ್ಲವೂ ಕೂಡ ನಿಮಗೆ ಸಲ್ಲಬೇಕಾದದ್ದು. ಇಂತಹ ಸಹಕಾರ ನಮ್ಮ ಜೊತೆಗೆ ಇದೆ ಅಂತಂದರೆ ನಾವು ಏನನ್ನಾದರೂ ಸಾಧಿಸಬಹುದು. ಆ ರೀತಿ ರಾಮ ಮಂದಿರ ಆದಂತೆ ರಾಮ ರಾಜ್ಯದ ಕನಸು ನನಸಾಗುವಲ್ಲಿ ಎಲ್ಲರ ಸಹಕಾರ ಹೀಗೆ ನಿರಂತರ ಇರಲಿ ಅಂತ ಆಶಿಸಿ ಕೈ ಜೋಡಿಸಿರುವ ಎಲ್ಲರಿಗೂ ಶ್ರೀರಾಮಚಂದ್ರ ದೇವರ, ಕೃಷ್ಣದೇವರ, ಕದ್ರಿ ಮಂಜುನಾಥೇಶ್ವರನ ಅನುಗ್ರಹ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಿತಂ. ವಿಶ್ವ ಹಿಂದೂಗಳಿಗೆ ನಾಳ್ದು ರಾಮ ಸೇವೆಯಲ್ಲಿ ತೊಡಗಿಸಲಿಕ್ಕೆ ಆಹ್ವಾನ ಬಂದಿದೆ. ನಮ್ಮೆಲ್ಲರ ಪರವಾಗಿ ಅವರು ಪ್ರತಿನಿಧಿಸ್ತಾರೆ. ಸ್ವಾಮೀಜಿಯವರವರಿಗೆ ಶಾಲು ಹೊದಿಸಿ ಗೌರವಿಸಿ ಆಶೀರ್ವಾದ ನೀಡಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಡಾಕ್ಟರ್ ಎಂ ಬಿ ಪುರಾಣಿಕರು ದಂಪತಿಗಳಿಗೆ ಡಾಕ್ಟರೇಟ್ ಎ ಜೆ ಶೆಟ್ಟಿಯವರು ಒಂದು ಮಾತಿನಿಂದ ಸಂದೇಶ ನೀಡುತ್ತಾರೆ. ದಯವಿಟ್ಟು ಡಾಕ್ಟರ್ ಎ ಜೆ ಶೆಟ್ಟಿಯವರ ಒಂದು ಅಧ್ಯಕ್ಷ ನೀಡಿ. ಶ್ರೀ ಮಂಜುನಾಥ ದೇವರಿಗೆ ವಂದಿಸುತ್ತಾ ಈ ಒಂದು ಇಂದು ವಿಶ್ವ ಹಿಂದೂ ಪರಿಷತ್ ಈ ಕಾರ್ಯಕ್ರಮ ಅಭಿನಂದನಾ ಸಮಾರಂಭಕ್ಕೆ ಈಗ ತಾನೇ ಆಶೀರ್ವಚನ ನೀಡಿದ ಶ್ರೀ ತೀರ್ಥ ವಿಶ್ವಾದರಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯ ವ್ಯಕ್ತಿಯರಿಗೆ ಸಹ ನಮಸ್ಕರಿಸುತ್ತಾ, ಇವತ್ತಿನಿಂದ ನಮ್ಮ ಕದ್ರಿ ದೇವಸ್ಥಾನದಲ್ಲಿ 1000 ವರ್ಷದ ಪುರಾಣದ ದೇವಸ್ಥಾನದಲ್ಲಿ ರಥೋತ್ಸವ 9 ದಿವಸ ನಡೀತಾ ಇದೆ. ಆ ಸಂದರ್ಭದಲ್ಲಿ ಶ್ರೀಪಾದರಿಗೆ 60 ವರ್ಷ ತುಂಬಿದ ಈ ಒಂದು ಸನ್ಮಾನವನ್ನು ಹಿಂದೂ ಪರಿಷತ್ತವರೆಲ್ಲ ನಾವೆಲ್ಲ ಸೇರಿ ಮಾಡಿದ್ದೇವೆ. ಭಾಳ ಸಂತೋಷ. ಯಾಕೆಂದರೆ ನಮ್ಮ ಈ ಒಂದು ದೇವಸ್ಥಾನದಲ್ಲಿ ರಥೋತ್ಸವ ಟೈಮ್ನಲ್ಲಿ ಇಂಥ ಕಾರ್ಯಕ್ರಮ ನಡೆಯುವುದಂದರೆ ಭಾಳ ಒಂದು ಒಳ್ಳೆಯ ಕೆಲಸ. ಶ್ರೀ ಸ್ವಾಮೀಜಿಯವರು, ಅವರ ಹಿರಿಯ ಸ್ವಾಮೀಜಿಯವರು ಭಾಳ ನಮಗೆ ಹತ್ತಿರದವರಿದ್ದರು. ಅವರು ನಮ್ಮ ಯಾವೊಂದು ಕಾರ್ಯಕ್ರಮಕ್ಕೆ ಸಹ ಅವರು ಬರುತ್ತಿದ್ದರು. ಅವರ ಆಶೀರ್ವಾದ ಯಾವಾಗ ಸದಾ ಸಿಗ್ತಿತ್ತು. ಅವರು ನಮಗೆ ಉಡುಪಿಗೆ ಸಹ ಕರೆದು ಆ ಪರ್ಯಾಯಕ್ಕೆ ಸಹ ನಮಗೆ ಅವಾರ್ಡನ್ನು ಸಹ ಕೊಟ್ಟಿದ್ದರು. ಅವರು ರಾಷ್ಟ್ರ ಸೇವೆಯನ್ನು ಮಾಡಿ ಒಳ್ಳೆಯ ಹೆಸರು ಗಳಿಸಿದವರು. ಜನಸೇವೆ ಹಾಗೆ ಬಡವರ ಸೇವೆ ಸಹ ಮಾಡಿದವರು. ಒಂದು ಸಲ ನಮ್ಮ ಮನೆಗೆ ಸಹ ಬಂದಿದ್ದರು ಅವರು.